ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಪ್ಲೈನ್ ಬ್ಲೌಸ್ಗೆ ಯಾವ ಥರ ಹ್ಯಾಂಡ್ ವರ್ಕ್ ಥರ ಡಿಸೈನ್ ಮಾಡೋದು ತೋರಿಸ್ತಿದ್ದೀನಿ. ಅದಕ್ಕೆ ಇಷ್ಟೆಲ್ಲ ಬೇಕಾಗುತ್ತೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಅಂದರೆ ಹೇಗೆ ಹಾಕೋದು ಅಂತ. ಒಂದು ಬಟ್ಟೆ ಇಟ್ಕೊಂಡು ಒಂದು ನೀಡಲ್ಲಿ ಇಟ್ಕೋಬೇಕು, ಕುಚ್ಚು ಹಾಕೋದು. ಅದು ಹೋಲ್ ಮಾಡಿಕೊಂಡು ಥ್ರೆಡ್ನ ಏನು ಸುತ್ಕೊಂಡಿರ್ತೀವಿ, ಒಂದು 5-6 ಸುತ್ತು ಥ್ರೆಡ್ನ ಅದನ್ನು ನೀಡಲಿಂದ ತಗೊಂಡು ಬಟ್ಟೆ ಒಳಗೆ ತಗೋಬೇಕು, ಪೂರ್ತಿಯಾಗಿ ತಗೋಬೇಕು. ಡಿಸೈನ್ ತುಂಬ ಚೆನ್ನಾಗಿರುತ್ತೆ, ಬಟ್ ಕಷ್ಟ ಅನಿಸುತ್ತೆ. ಯಾರಿಗೆ ಸ್ವಲ್ಪ ರೂಢಿ ಇರಲ್ಲ ಅಕ್ಕಿ ಅವರಿಗೆ ಕಷ್ಟ ಅನಿಸುತ್ತೆ, ಬಟ್ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ. ಇದನ್ನು ಥ್ರೆಡ್ನ ಪೂರ್ತಿಯಾಗಿ ತಗೊಂಡು ಲಾಕ್ ಮಾಡಬೇಕು. ಆ ಕ್ಲಾತ್ ಏನಿದೆ ಅದಕ್ಕೆ ಚೆನ್ನಾಗಿ ಫಿಟ್ ಆಗಬೇಕು. ಆ ಥ್ರೆಡ್ಡು ಕ್ಲಾತ್ ಒಳಗೆ ಚೆನ್ನಾಗಿ ಫಿಟ್ ಆದಮೇಲೆ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದನ್ನು ನಾವು ಕತ್ತರಿಯಿಂದ ಕಟ್ ಮಾಡಬೇಕು. ಅಂದರೆ ಮುಂದೆ ಚೈನ್ ಹಾಕಬೇಕಾದ್ರೆ ಥ್ರೆಡ್ ಮತ್ತು ನೀಡಲಿಂದ ಯಾವುದೇ ಪ್ರಾಬ್ಲಮ್ ಆಗಬಾರ್ದಲ್ವ. ಬೇರೆ ಥ್ರೆಡ್ಗಳು ಯಾವ್ದಾದ್ರು ಮಧ್ಯೆ ಬಂದರೆ ಡಿಸೈನ್ ಚೆನ್ನಾಗಿ ಬರೋಲ್ಲ. ಬಂದರೂ ಕೊನೆಯಲ್ಲಿ ಕಟ್ ಮಾಡ್ಕೋಬೋದು, ಬಟ್ ಯಾವುದಕ್ಕೂ ಸೇಫ್ಟಿಯಾಗಿರಲಿ ಅಂತ ಕಟ್ ಮಾಡಬೇಕು. ಇನ್ನೊಂದು ಬೆರಳಿಗೆ ಚೆನ್ನಾಗಿ ಥ್ರೆಡ್ನ ಸುತ್ಕೋಬೇಕು ಟೈಟಾಗಿ. ಯಾಕಂದರೆ ಚೈನು ಮತ್ತು ಅದು ಡಿಸೈನ್ ಹಾಕಬೇಕಾದ್ರೆ ಟೈಟಾಗಿ ಬಂದ್ರೇ ಅದು ಚೆನ್ನಾಗಿ ಬರೋದು. ಇನ್ನು ನೀಡಲಿಂದ ಕ್ಲಾತ್ ಒಳಗೆ ಒಂದು ಹೋಲ್ ಥರ ಮಾಡಿಕೊಂಡು ಆ ಥ್ರೆಡ್ ಹಿಂದಿನ ಭಾಗದಿಂದ ನೀಡಲ್ನ ತಗೊಂಡು ಕ್ಲಾತ್ ಒಳಗೆ ಮೇಕೆ ಬರಬೇಕು. ಮತ್ತು ಅದನ್ನು ಥ್ರೆಡ್ ಹಿಂದಿನ ಭಾಗದಿಂದ ನೀಡಲ್ನ ತಂದುಬಿಟ್ಟು ಚೈನ್ ಥರ ಲಾಕ್ ಮಾಡಬೇಕು. ಅದನ್ನು ಟೈಟಾಗಿ ಲಾಕ್ ಮಾಡಿದರೆ ಚೆನ್ನಾಗಿ ಕಾಣುತ್ತೆ ಚೈನು. ಮತ್ತು ಇನ್ನೊಂದ್ಸತಿ ನೋಡಿ, ಅದು ನನ್ನದು ಬೆರಳ್ದು ದಾರ ಥ್ರೆಡ್ ಇದಾಗ್ತಾನೆ ಇತ್ತು, ನಾನು ಟೈಟಾಗಿ ಸುತ್ಕೊತಿದ್ದೆ. ಬಟ್ ಪರ್ಫೆಕ್ಟ್ ಏನಿಲ್ಲ ನಾನು ಇದರಲ್ಲಿ, ಬಟ್ ಇದನ್ನು ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೂ ಟ್ರೈ ನೀವು ಮಾಡಲಿ ಅಂತ ತೋರಿಸ್ತಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ. ಮತ್ತು ಇನ್ನು ಬ್ಲೌಸ್ಗೆ ನೀವು ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಚೈನ್ ಒಳಗೆ ಬರಬೇಕು. ಮತ್ತೆ ಕ್ಲಾತ್ ಒಳಗೆ ನೀಡಲ್ನಿಂದ ಹೋಲ್ ಮಾಡ್ಕೊಂಡು ಹೋಗ್ಬಿಟ್ಟು ಮತ್ತೆ ಥ್ರೆಡ್ ಹಿಂದಿನ ಭಾಗದಿಂದ ನೀಡಲ್ನ ಆ ಹೋಲೊಳಗೆ ಮತ್ತೆ ತಂದುಬಿಟ್ಟು ಚೈನ್ನ ಥ್ರೆಡ್ ನೀಡಲ್ನಿಂದ ತಂದುಬಿಟ್ಟು ಚೈನ್ ಲಾಕ್ ಮಾಡಬೇಕು. ನಮಗೆ ಬ್ಲೌಸ್ಗೆ ನಮ್ಮ ಬ್ಲೌಸ್ದು ಎಷ್ಟು ತೋಳಿಂದು ಸುತ್ತಳತೆ ಇರುತ್ತೆ ಅಷ್ಟುವರೆಗೂ ಚೈನ್ ಹಾಕ್ಕೋಬೇಕು. ಅಷ್ಟು ಅಳತೆ ಇದ್ದರೆ ಸರಿಯಾಗಿ ಗೊತ್ತಾಗುತ್ತೆ, ಚೆನ್ನಾಗಿರುತ್ತೆ. ಡಿಸೈನ್ ಎಲ್ಲ ಪೂರ್ತಿ ಮುಗಿದ್ಮೇಲೆ ಸ್ಟಿಚ್ ಹಾಕಬೇಕು ಬ್ಲೌಸ್ ಜೊತೆ. ಕೊನೆಯಲ್ಲಿ ತೋರಿಸ್ತೀನಿ ಅದು ಯಾವ ಥರ ಸ್ಟಿಚ್ ಹಾಕೋದು ಅಂತ. ನೀಡಲ್ನಿಂದ ಚೈನ್ನ ಈ ಥರ ತರಬೇಕು. ಕೆಲವರು ಹಾಕ್ತಿರ್ತಾರೆ ಸ್ಯಾರಿಗೆ ಕುಚ್ಚು ಈ ಥರ ಎಲ್ಲ, ಬಟ್ ಅವ್ರಿಗೆ ಬ್ಲೌಸಿಗೆ ಹಾಕೋದು ಅಂತ ಗೊತ್ತಿರಲ್ಲ. ಅದಕ್ಕೋಸ್ಕರನೇ ತೋರಿಸ್ತಿದ್ದೀನಿ ಚೆನ್ನಾಗಿರುತ್ತೆ ಅಂತ. ನಾನು ಸ್ಯಾರಿಗೆ ಜಾಸ್ತಿ ಇದನ್ನು ಯೂಸ್ ಮಾಡಲ್ಲ, ಜಸ್ಟ್ ಕುಚ್ಚು ಮಾತ್ರ ಹಾಕ್ಕೊತೀನಿ ನಾನು. ಈ ಥರ ಎಲ್ಲ ಏನು ಡಿಸೈನ್ ಮಾಡಿ ಕುಚ್ಚೇನು ಹಾಕ್ಕೊಳ್ಳಲ್ಲ ನಾನು, ಡೈರೆಕ್ಟು ಸಿಂಪಲ್ಲಾಗಿ ಕುಚ್ಚು ಹಾಕ್ಕೊತೀನಿ. ನೋಡಿ, ಈ ಥರ ಚೈನ್ ಹಾಕೋಬೇಕಂದ್ರೆ ನಮಗೆ ತೋಳು ಬ್ಲೌಸ್ದು ಸ್ಲೀವ್ ಏನು ಸುತ್ತಳತೆ ಇರುತ್ತೆ ಅದು ಅಷ್ಟು ಚೈನ್ನ ಹಾಕ್ಕೋಬೇಕು. ನಮ್ಮ ಬಾಡಿ ಸೈಜ್ಗೆ ಯಾವ ತಕ್ಕನಾಗಿ ಇರುತ್ತೆ ಇದ್ರದ್ದು ಅಂತ ಬ್ಲೌಸ್ದು. ಈಗ 1, 2, 3ನೇ ಚೈನಿಗೆ ನೀಡಲಿಂದ ಚೈನ್ ಹೋಲೊಳಗಿಂದ ಹೋಗಿ ಥ್ರೆಡ್ ಹಿಂದಿನ ಭಾಗದಿಂದ ನೀಡಲ್ನ ತಂದುಬಿಟ್ಟು ಚೈನ್ ಒಳಗಿಂದ ಬಂದು ಅದನ್ನು ಮತ್ತೆ ಥ್ರೆಡ್ ಹಿಂದಿನ ಭಾಗ ಹಿಂದೆ ಹೋಗಿ ಮತ್ತೆ ಅದನ್ನು ಚೈನ್ ಒಳಗೆ ಲಾಕ್ ಮಾಡಬೇಕು. ಅದೇ ಥರನೇ ಸೇಮು 2-3 ಸತಿ ಮಾಡಬೇಕು. ಚೈನ್ ಒಳಗೆ ಲಾಕ್ ಹೋಗ್ಬಿಟ್ಟು ಮತ್ತೆ ನೀಡಲಿಂದ ಥ್ರೆಡ್ನ ತಂದುಬಿಟ್ಟು ಲಾಕ್ ಮಾಡಿ ಒಂದು 7-8 ಸತಿ ಅದೇ ಥರನೇ ಮಾಡಿದರೆ ಅದು ಚೆನ್ನಾಗಿ ಕಾಣುತ್ತೆ. ಒಂಥರ ಕಾಮನ್ ಬಿಲ್ ಥರನೂ ಕಾಣುತ್ತೆ, ದ್ರಾಕ್ಷಿ ಗೊಂಚಲು ಥರ ಅಂತಾರೆ. ಸ್ಟೋನೆಲ್ಲ ಹಾಕಿದ್ಮೇಲೆ ಆ ಥರ ಕಾಣುತ್ತೆ ಅಂತ ಹೇಳ್ತಾರೆ. ಈಗ ಮತ್ತೆ ಇನ್ನೊಂದು ಸತಿ ಅದು ಸರಿಯಾಗಿ ಬರಲಿಲ್ಲ ಅಂತ ನಾನು ಇನ್ನೊಂದು ಸತಿ ತೋರಿಸ್ತಿದ್ದೀನಿ. 4ನೇ ಚೈನಿಗೆ ಹೋಗ್ಬಿಟ್ಟು ನಿಡಲ್ನಿಂದ ಥ್ರೆಡ್ನ ಒಳಗಿಂದ ತಂದುಬಿಟ್ಟು ಮತ್ತೆ ಆ 2 ಹೋಲ್ ಏನಿರುತ್ತೆ ಥ್ರೆಡ್ದು ಅದರೊಳಗೆ ಲಾಕ್ ಮಾಡಬೇಕು. ಮತ್ತು ಅದೇ ಚೈನ್ ಲಾಕಿಗೆ ಹೋಗ್ಬಿಟ್ಟು ಅದನ್ನೇ ಲಾಕ್ ಮಾಡಬೇಕು ಥ್ರೆಡ್ನ. ಅದೇ ಥರನೇ ಒಂದು 7-8 ಸತಿ ಮಾಡಬೇಕು, ಆಗ ಚೆನ್ನಾಗಿ ಗಟ್ಟಿಯಾಗಿ ಕಾಣುತ್ತೆ.
ಈ ಎಣ್ಣೆ ಹಾಕ್ಬಿಟ್ಟು ತಲೆಯನ್ನು ಜಡೆ ಹೆಂಗೆ ಎಳಿತೀವಿ ಕೂದಲನ್ನ, ತಲೆ ಕೂದಲನ್ನ ಬಿಗಿಯಾಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಆಗ ಅದೇ ಥರನೇ ಇಲ್ಲೂ ಬಿಗಿಯಾಗಿ ಇಟ್ಕೊಂಡು ಥ್ರೆಡ್ನ ನಿಡಲಿಂದ ಹಾಕಿದರೆ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಕೊನೆಯಲ್ಲಿ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು ಈ ಡಿಸೈನ್ಗೆ ಹೋಗೋಕ್ಕಿಂತ ಮುಂಚೆ ಲಾಕ್ ಮಾಡಬೇಕು. ಆಗ ಚೆನ್ನಾಗಿ ಬರುತ್ತೆ. ಒಂದು ಡಿಸೈನಿಂದ ಒಂದು ಡಿಸೈನ್ಗೆ ಗ್ಯಾಪು ಚೆನ್ನಾಗಿ ಕೂರುತ್ತೆ. ನೋಡಿ ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನೂ ಚೆನ್ನಾಗಿ ನನಗೆ ಪರ್ಫೆಕ್ಟಾಗಿ ನಂಗೆ ಬರುತ್ತೆ ಅನ್ನೋರು ಇನ್ನೂ ಚೆನ್ನಾಗಿ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಅದು ಡಿಸೈನು. ಬ್ಲೌಸಿಗೆ ಸ್ಟಿಚ್ ಮಾಡಿ ಇನ್ನೂ ಚೆನ್ನಾಗಿರುತ್ತೆ. ಅವು ಚೈನ್ ಏನಿದೆ ನಿಡಲ್ನ ಆ ಚೈನ್ ಒಳಗಿಂದ ತಗೊಂಡ್ಬಿಟ್ಟು ಥ್ರೆಡ್ ಹಿಂದಿನ ಭಾಗದಿಂದ ಬಂದು ಮತ್ತೆ ಚೈನ್ ಒಳಗಿಂದ ನಿಡಲ್ನ ತಗೊಂಡು ಬಂದು ಥ್ರೆಡ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿ ಈಗ ತುಂಬ ಟಫು ಅಂದರೆ ಥ್ರೆಡ್ ಒಳಗಿಂದ ಫಸ್ಟು ನಿಡಲ್ಗೆ ಸ್ಟೋನ್ ಏನು ಇಟ್ಕೊಂಡಿರ್ತೀವಿ ಆ ಸ್ಟೋನ್ನ ಹಾಕ್ಕೋಬೇಕು. ಆ ಸ್ಟೋನ್ನ ನಿಡಲ್ಗೆ ಹಾಕ್ಕೊಂಡು ಅದನ್ನು ಥ್ರೆಡ್ಡಿಂದ ತೆಗೆದು ಥ್ರೆಡ್ ಒಳಗೆ ಸ್ಟೋನ್ ಹೋಗಬೇಕು. ಸ್ವಲ್ಪ ಕಷ್ಟ, ಬಟ್ ಈಸಿ ಇರುತ್ತೆ ಕಲ್ತ ಮೇಲೆ, ಏನೂ ಆಗಲ್ಲ. ತರಬೇಕು, ಥ್ರೆಡ್ ಒಳಗೆ ಸ್ಟೋನು ಕೂರಬೇಕು ನಿಡಲ್ದೊಳಗಿಂದ ಹೋಗ್ಬಿಟ್ಟು. ಮತ್ತು ಥ್ರೆಡ್ನ ಆ ಥ್ರೆಡ್ ಹೋಲೊಳಗೆ ಲಾಕ್ ಮಾಡಬೇಕು. ಸ್ಟೋನು ಲಾಕ್ ಆಗೋಂಗೆ. ಮತ್ತು ನೆಕ್ಸ್ಟ್ ಇನ್ನೊಂದು ಚೈನ್ ಹೋಲ್ಗೆ ನಿಡಲಿಂದ ಥ್ರೆಡ್ನ ತಂದುಬಿಟ್ಟು ಸ್ಟೋನ್ನ ಅದಕ್ಕೆ ಲಾಕ್ ಮಾಡಬೇಕು. ನೆಕ್ಸ್ಟ್ ಒಂದು ಡಿಸೈನ್ಗೆ 4 ಸ್ಟೋನೇನೋ ಹಾಕ್ಕೋಬೇಕು ನಾವು. ಮತ್ತು ಈಗ ಇನ್ನೊಂದು ಸ್ಟೋನ್ನ ಆ್ಯಡ್ ಮಾಡೋಣ. ಡಿಸೈನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಹ್ಯಾಂಡ್ ವರ್ಕ್ ಮಾಡಿಸಿರೋ ಥರನೇ ಫೀಲ್ ಬರುತ್ತೆ. ಯಾಕಂದರೆ ಹ್ಯಾಂಡ್ ವರ್ಕ್ ಮಾಡಿಸಿಲ್ಲ ಅಂತ ಫೀಲ್ ಮಾಡೋರಿಗೆ ಈ ಥರ ಮನೆಯಲ್ಲೇ 20 ರೂಪಾಯಿದು ಥ್ರೆಡ್ಡು ಏನು ಉಂಡೆ ಇರುತ್ತೆ ದಾರದ್ದು, ಅದು 20 ರೂಪಾಯಿ. ಇನ್ನು ಇದನ್ನು ನಿಡಲೆಲ್ಲ ತರಬೇಕು. ಇನ್ನು ಸ್ಟೋನು ಅಷ್ಟೇ 20 ರೂಪಾಯಿ. ಒಂದು 60 ರೂಪಾಯಿ, ಒಂದು 100 ರೂಪಾಯಿಲಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೇಮ್ ಹ್ಯಾಂಡ್ ವರ್ಕ್ ಥರನೇ ಫೀಲ್ ಆಗುತ್ತೆ, ಚೆನ್ನಾಗಿರುತ್ತೆ. ನೋಡಿ ಕೆಲವೊಂದು ಸತಿ ಈ ಥರ ಎಲ್ಲ ಆಗ್ತಿರುತ್ತೆ, ದಾರ ಎಲ್ಲ ಹಸ್ಕೊಂಡು ಹೋಗ್ತಿರುತ್ತೆ ಥ್ರೆಡ್ಡು. ಅದನ್ನು ನಾವು ಚೆನ್ನಾಗಿ ಇದು ಮಾಡಿಕೊಂಡು ಇದು ಮಾಡಬೇಕು. ಪರ್ಫೆಕ್ಟಾಗಿ ಬರುತ್ತೆ, ನಾನು ಡೈಲಿ ಇದೇ ಕೆಲಸ ಮಾಡೋದು ಅನ್ನೋರು, ಅಥವಾ ಆಗಾಗ್ಗೆ ನಮ್ಮ ಮನೆಯಲ್ಲಿ ನಮ್ಮ ಸ್ಯಾರಿಗೆಲ್ಲ ನಾನು ಹಾಕ್ಕೋತೀನಿ ಅನ್ನೋರು ಬ್ಲೌಸ್ಗೂ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ. ಮನೇಲಿ ಏನಾದ್ರು ಮಿಷಿನ್ ಇಲ್ಲ ಅಂದರೆ ಎಲ್ಲಾದರೂ ಬೇರೆಯವ್ರ ಹತ್ರ ಇರ್ತಲ್ಲ ಅವ್ರು ತಗೋಗಿ ಸ್ಟಿಚ್ ಮಾಡಿಸ್ಕೊಳ್ಳಿ. ಯಾವುದೇ ಒಂದು ಸ್ಟೋನ್ ಹಾಕ್ಬೇಕಾದ್ರೂ ಫಸ್ಟ್ ಲಾಕ್ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಚೈನಿಗೆ ಹೋದರೆ ಅದು ಬಿಗಿಯಾಗಿ ಕೂರುತ್ತೆ. ಮತ್ತು ಇನ್ನೊಂದು ಸ್ಟೋನ್ ಹಾಕಬೇಕು. ಒಂದೊಂದಕ್ಕೆ 4 ಸ್ಟೋನ್ ಆ್ಯಡ್ ಮಾಡಿದರೆ ಚೆನ್ನಾಗಿ ಕಾಣುತ್ತೆ. ಹಾಕ್ಕೊಂಡು ಮತ್ತೆ ಅದನ್ನು ಲಾಕ್ ಮಾಡಬೇಕು. ಮತ್ತು ನೆಕ್ಸ್ಟ್ ಚೈನಿಗೆ ನಿಡಲಿಂದ ಚೈನ್ ಹೋಲೊಳಗೆ ಹೋಗ್ಬಿಟ್ಟು ಥ್ರೆಡ್ನ ಲಾಕ್ ಮಾಡಬೇಕು. ಇನ್ನು ಫಸ್ಟ್ ಏನು ಚೈನ್ ಹಾಕ್ಕೊಂಡಿರ್ತೀವಿ ಆ ಚೈನಿನ ಹೋಲೊಳಗೆ ನಿಡಲಿಂದ ಹೋಗ್ಬಿಟ್ಟು ಥ್ರೆಡ್ನ ಲಾಕ್ ಮಾಡಬೇಕು. ಯಾಕಂದರೆ 2ನೇ ಸ್ಟೆಪ್ ಬರ್ತಲ್ಲ, ಅದಕ್ಕೆ ಹೋದರೆ ಒಂಥರ ಅಲ್ಲಿ ಹೋಲ್ ಥರ ಕಾಣುತ್ತೆ. ಫಸ್ಟ್ ಏನು ಚೈನ್ ಹಾಕಿದ್ವಿ ಆ ಥರ ಆ ಚೈನ್ ಹೋಲೊಳಗೆ ಹೋಗ್ಬಿಟ್ಟು ಲಾಕ್ ಮಾಡಿದರೆ ಚೆನ್ನಾಗಿ ಬರುತ್ತೆ. ಒಂದು ಡಿಸೈನಿಂದ ಇನ್ನೊಂದು ಡಿಸೈನ್ಗೆ ಸ್ಪೇಸ್ ಇರುತ್ತೆ. ನೋಡಿ ಚೆನ್ನಾಗಿ ಕಾಣ್ತಿದೆ. ಒಂದೊಂದಕ್ಕೂ 4 ಆ್ಯಡ್ ಮಾಡಿದ್ರೆ ಸೂಪರಾಗಿರುತ್ತೆ ಸ್ಟೋನ್ನ. ನೋಡಿ ಈ ಥರ ಕಾಣ್ತಿದೆ. ನಿಮ್ಮದು ಬ್ಲೌಸು ಎಷ್ಟು ಅಳತೆ ಇರುತ್ತೆ ಅಷ್ಟುವರೆಗೂ ಹಾಕ್ಕೋಬೇಕು ನೀವು. ನೋಡಿ ಬ್ಲೌಸ್ಗೆ ನಾನು ಇದಕ್ಕೆ ಸ್ಟಿಚ್ ಮಾಡ್ತಿಲ್ಲ, ಬಟ್ ತೋರಿಸ್ತಿದ್ದೀನಿ ನಿಮ್ಗೆ ಯಾವ ಥರ ಇರುತ್ತೆ ಅಂತ. ನಾನೊಂದು ಬ್ಲೌಸ್ಗೆ ಹಾಕಿದ್ದೀನಿ, ಬಟ್ ಅದು ಥ್ರೆಡ್ ಖಾಲಿ ಆಗಿತ್ತು. ಇನ್ನೊಂದು ಸರ್ತಿ ವೀಡಿಯೋಗೆ ಮಾಡಿ ತೋರಿಸೋಕ್ಕೆ ಡಿಸೈನ್ನ, ಅದಕ್ಕೋಸ್ಕರ ಅದೇ ಬಟ್ಟೆಗೆ ಡಿಸೈನ್ನ ಹಾಕ್ಬಿಟ್ಟು ತೋರಿಸ್ತಿದ್ದೀನಿ. ಇದು ಸ್ವಲ್ಪ ಕಮ್ಮಿ ಇದ್ದರೆ ಸಾಕು, ಬಟ್ಟೆ ಜಾಸ್ತಿ ಇರೋದೇನು ಬೇಡ. ಕೊನೆಗೆ ಬ್ಲೌಸ್ ಸ್ಟಿಚ್ ಎಲ್ಲ ಆದಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ಬಿಟ್ಟು ಅದನ್ನು ಕಟ್ ಮಾಡಿ ಚೆನ್ನಾಗಿರುತ್ತೆ. ಮಿಷಿನಲ್ಲಿ ಅದಕ್ಕೆ ಸ್ಟಿಚ್ ಹಾಕೋಣ ಬನ್ನಿ. ನೀಟಾಗಿ ಅದನ್ನು ಇಟ್ಕೊಳ್ಳಿಲ್ಲ ಅಂದರೆ ಬ್ಲೌಸ್ ಒಳಗೇನೆ ಹೋಗಬೇಕು. ಎಕ್ಸ್ಟ್ರಾ ಕ್ಲಾತ್ ಏನಿರುತ್ತೆ ಅದು, ಆ ಕ್ಲಾತು ಮೇಲೆ ಬಂದರೆ ಚೆನ್ನಾಗಿ ಕಾಣಲ್ಲ. ಬ್ಲೌಸ್ ಬೇಕಾದ್ರೆ ಡಿಸೈನ್ ಮೇಲೆ ಜಾಸ್ತಿನೇ ಬರಲಿ, ಏನಾಗಲ್ಲ. ಬಟ್ ಎಕ್ಸ್ಟ್ರಾ ಅದು ಕ್ಲಾತ್ ಇರುತ್ತಲ್ಲ, ಡಿಸೈನ್ ಹಾಕಿರೋ ಕ್ಲಾತು, ಅದೇನು ಬರಬಾರ್ದು ಮೇಕೆ. ಬೇಕಾದರೆ ಬ್ಲೌಸು ಡಿಸೈನ್ ಮೇಲೆ ಎಕ್ಸ್ಟ್ರಾ ಬಂದ್ರೂ ಏನಾಗಲ್ಲ.
ಚೆನ್ನಾಗಿ ಕಾಣುತ್ತೆ. ತುಂಬ ಅಂದರೆ ತುಂಬ ಈಸಿ, ಆದರೆ ಫಸ್ಟ್ ಟೈಮ್ ಹಾಕೋರಿಗೆ ತುಂಬ ಕಷ್ಟ ಅನಿಸುತ್ತೆ, ಟೈಮ್ ತಗೊಳುತ್ತೆ. ಅದರಂತೆಯೇ ಸ್ಯಾರಿಗೆ ಲುಕ್ಕು ಚೆನ್ನಾಗಿ ಕಾಣುತ್ತೆ. ಆ ಬ್ಲೌಸಿಗೆ ಹಾಕಿದರೆ ಫಂಕ್ಷನ್ಗಳಿಗೂ ಒಂಥರ ಹೈಲೈಟಾಗಿ ಕಾಣುತ್ತೆ. ಇನ್ನು 1000-2000 ಕೊಟ್ಟು ಹ್ಯಾಂಡ್ ವರ್ಕು ಈ ಥರ ಎಲ್ಲ ಮಾಡಿಸಿ ಸ್ಲೀವ್ಗೆಲ್ಲ ಸ್ಟೋನೆಲ್ಲ ಹಾಕಿಸ್ತಾರೆ. ಈ ಥರ ಹಾಕಿಸಿದ್ರೆ ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಚೈನ್ ಹಾಕಿದ್ದೀನಿ, ಅದನ್ನು ಇನ್ನೊಂದು ವೀಡಿಯೋಲಿ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.